ನೋಡ್ರಪ್ಪ, ನನಗೆ ಈ ಹೈಕ್ಯೂ ಅನಿಮೆ ಅಂದರೆ ಮಸ್ತ್ ಇಷ್ಟ. ಯಾವ ಲೆವೆಲ್ ಇಷ್ಟ ಅಂದರೆ ಜಾಸ್ತಿ 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 ಇಷ್ಟ ನನಗೆ. ಅದಕ್ಕೆ ನೀವು ನನ್ನನ್ನು ಫ್ಯಾನ್ ಬಾಯ್ ಅಂತ ಕರೆದ್ರು ನನಗೆ ಬೇಜಾರಿಲ್ಲ. ಐ ಆಮ್ ಓಕೆ ವಿತ್ ಇಟ್. ಅದಕ್ಕೆ ಅನ್ಕೊಂತೀನಿ, ನಾನು ನೋಡಿರೋ ಎಷ್ಟು ಸ್ಪೋರ್ಟ್ಸ್ ಅನಿಮೆಗಳಲ್ಲಿ ಇದು ಫಸ್ಟಲ್ಲಿ ಬರುತ್ತೆ. ಕನ್ಸಿಡರಿಂಗ್ ಬ್ಲೂ ಲಾ, ಕುರುಕೋಸ್ ಬಾಸ್ಕೆಟ್ಬಾಲ್, ಅವೋಯಿಶಿ ಸಹಾಯಕವಿದ್ರು. ಟು ಬಿ ಹಾನೆಸ್ಟ್, ನೀವು ಇದರಲ್ಲಿ ನೋಟಿಸ್ ಮಾಡಿದ್ರೆ ಹೈಕ್ಯೂಲಿ ಏನು ಸ್ಟೋರಿ ತೋರಿಸಿದ್ದಾರೆ ಅದು ಏನು ಡಿಫ್ರೆಂಟ್ ಏನಿಲ್ಲ, ರಿಪಿಟೇಟಿವ್ ಆಗಿದೆ, ಸೇಮ್ ಆಗಿದೆ. ಲೈಕ್ ಅವ್ರ ಮುಂದೆ ಒಂದು ಚಾಲೆಂಜ್ ಇರುತ್ತೆ, ಅದನ್ನು ಅವರು ಓವರ್ಕಮ್ ಮಾಡ್ತಾರೆ. ಸೊ ಅದು ಓವರ್ಕಮ್ ಮಾಡಿದರೆ ನೆಕ್ಸ್ಟ್ ಒಂದು ದೊಡ್ಡ ಚಾಲೆಂಜ್ ಅವ್ರ ಮುಂದೆ ಬರುತ್ತೆ ಆ್ಯಂಡ್ ಅದನ್ನು ಸಹ ಅವ್ರು ಓವರ್ಕಮ್ ಮಾಡಬೇಕು. ಆ್ಯಂಡ್ ಇದನ್ನು ಹೈಕ್ಯೂ ಎಷ್ಟು ಚೆನ್ನಾಗಿ ಯಾರು ಮಾಡೋಕ್ಕಾಗಲ್ಲ. ಬಿಕಾಸ್ ಎವ್ರಿ ಟೈಮ್ ಇದಾದಾಗ ಪ್ರತಿಯೊಂದು ಸಾರಿ ನಿಮಗೆ ಮಜಾ ಬರುತ್ತೆ, ಪ್ರತಿಯೊಂದು ಸಾರಿ ನಿಮಗೆ ಎಂಜಾಯ್ಮೆಂಟ್ ಸಿಗುತ್ತೆ. ಆ್ಯಂಡ್ ಅದರಲ್ಲಿ ಕರಾಸನೋ ಟೀಮ್ ಅಂತ ಒಂದು ಟೀಮ್ ಬರುತ್ತೆ. ಅದು ವಾಲಿಬಾಲ್ ಬಗ್ಗೆ ಹೊಸ ಥಿಂಗ್ಸ್ ಹೇಗೆ ಕಲಿತಾ ಹೋಗುತ್ತೋ, ವಿತ್ ದ ಸೇಮ್ ಟೈಮ್ ನಾವು ಸಹ ವಾಲಿಬಾಲ್ ಬಗ್ಗೆ ಕಲಿತೀವಿ. ನೀವು ಅಕಸ್ಮಾತ್ ವಾಲಿಬಾಲ್ ಬಗ್ಗೆ ಏನು ಗೊತ್ತಿಲ್ಲ ಅಂದರೆ ಪ್ಲೀಸ್ ಗೋ ಆ್ಯಂಡ್ ವಾಚ್ ಹೈಕ್ಯೂ. ನೀವು ವಾಲಿಬಾಲಲ್ಲಿ ಒಂಥರ ನೆಕ್ಸ್ಟ್ ಲೆವೆಲಲ್ಲಿ ಕಲ್ತು ಬಿಡ್ತೀರ ವಾಲಿಬಾಲ್ ಬಗ್ಗೆ, ವಾಲಿಬಾಲ್ ಹೇಗೆ ನಡೆಯುತ್ತೆ, ಥಿಂಗ್ಸ್ ಅದು ಇದು ಎಲ್ಲ. ಹೈಕ್ಯೂನು ಈ ಆನಿಮೆ ಇದೆಲ್ಲ ಸಖತ್ ಮಸ್ತ್ ಅಂತ ಹೇಳ್ತೀನಿ ನಾನು. ಯಾಕಂದರೆ ಇದರಲ್ಲಿ ತೋರಿಸಿರೋ ಆ ಫನ್ ಎಲಿಮೆಂಟ್ ಆಗಿರ್ಬೋದು, ಕಾಮಿಡಿ ಟೈಮಿಂಗ್ ಆಗಿರ್ಬೋದು, ಕ್ಯಾರೆಕ್ಟರ್ಸ್ ಮಧ್ಯೆ ಆ ಕಾನ್ವರ್ಸೇಷನ್ ಆಗಿರ್ಬೋದು, ಫನ್ನಿ ರಿಲೇಷನ್ಶಿಪ್ ಆಗಿರ್ಬೋದು, ಮಸ್ತ್ ತೋರಿಸಿದ್ದಾರೆ. ಆ್ಯಂಡ್ ಇದರದ್ದು ಹ್ಯೂಮರ್ ಏನಿದೆ ಅಲ್ಲ, ಈ ಓವರ್ ಆಲ್ ಆನಿಮೆದು ಒಂಥರ ಆ ಹ್ಯೂಮರು ನಿಮಗೆ ಟಚ್ ಆದರೆ ಬ್ರೋ ಎಷ್ಟು ನಗದಿರಾಗುತ್ತಾ. ಆ್ಯಂಡ್ ಹೇಳೋಕ್ಕೆ ಇದು ವಾಲಿಬಾಲ್ ಬೇಸ್ಡ್ ಆನಿಮೆ ಆಗಿದ್ರು ಮೋಸ್ಟ್ ಆಫ್ ದ ಟೈಮ್ ಇದು ಒಂದು ಕ್ಯಾರೆಕ್ಟರ್ಸ್ ಮಧ್ಯೆ ಬಾಂಡನ್ನು ಆ್ಯಂಡ್ ಅವ್ರ ಡೈನಾಮಿಕ್ ರಿಲೇಷನ್ಶಿಪ್ನ ಒಂದು ಫನ್ ಮತ್ತು ಒಂದು ಸ್ವಲ್ಪ ಹೋಲ್ಸಮ್ ಮೂಮೆಂಟಲ್ಲಿ, ಲೈಕ್ ಒಂದು ಸ್ವಲ್ಪ ಕಾಮಿಡಿಕ್ ಮೂಮೆಂಟಲ್ಲಿ ನಿಮ್ಮನ್ನು ತೋರಿಸುತ್ತೆ. ಆ್ಯಂಡ್ ಮಸ್ತ್ ಆಗಿ ತೋರಿಸುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಈ ಹಿನಾಟ ಮತ್ತು ಕಾಗೆಯಾಮ. ಹಿನಾಟ ಅಂದರೆ ಈ ಹಿನಾಟ ಅಲ್ಲ, ಅದು ಹಿನಾಟ ಬೇರೆ, ಅದು ಹಿನಾಟ ಹ್ಯೂಗ. ಆ್ಯಂಡ್ ಅವ್ರ ಬಗ್ಗೆ ನಾನು ಲೈಕ್ ಲಾಸ್ಟ್ ಒಂದು ನರುಟೋ ರಿವ್ಯೂ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದ್ರಲ್ಲಿ ಮಾತಾಡಿದ್ದೀನಿ, ಹೋಗ್ಬಿಟ್ಟು ಅದು ಸಹ ಚೆಕ್ಔಟ್ ಮಾಡಿಬಿಟ್ಟು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಮೇ ಬಿ ಇಲ್ಲಾಂದರೆ ಚಾನಲ್ ಇರುತ್ತೆ, ಹೋಗ್ಬಿಟ್ಟು ಚೆಕ್ ಮಾಡ್ತೀನಿ ಅಷ್ಟೇ. ಇವರಿಬ್ಬರ ರಿಲೇಷನ್ಶಿಪ್ ಮಸ್ತ್ ಅಂತ ಹೇಳ್ತೀನಿ ನಾನು. ಲೈಕ್ ಒಂಥರ ಬೇರೆ ಲೆವೆಲಲ್ಲಿ ಇರುತ್ತೆ ಇವರಿಬ್ಬರದ್ದು. ಲೈಕ್ ಇವರಿಬ್ಬರು ಒಂದು ಸ್ವಲ್ಪ ಆಟಗಳು ಆಡ್ತಾ ಇರ್ಬೋದಾಗಿರ್ಬೋದು, ಇವರಿಬ್ಬರು ಜಗಳ ಆಡ್ತಾಯಿದ್ರೆ ಅಲ್ಲಿ ಜಗಳ ಆಡ್ತಾ ಇರ್ತಾರೆ, ಬಟ್ ನಾವಿಲ್ಲಿ ನಗ್ತಾ ಇರ್ತೀವಿ. ಯಾಕಂದರೆ ಅವರಿಬ್ಬರದ್ದು ಒಂದು ಸ್ವಲ್ಪ ಕಾನ್ವರ್ಸೇಷನ್ ಆಗಿರ್ತಾರಲ್ಲ, ಅವರಿಬ್ಬರ ಮಧ್ಯೆ ಆ ಬಾಂಡ್ ಏನಾದರೂ ತೋರಿಸಿದ್ದಾರೆ, ಆ ಫನ್ ಮೂಮೆಂಟ್ ಏನು ತೋರಿಸಿದಾರಲ್ಲ, ಸೊ ಇಟ್ ಈಸ್ ವೆರಿ ವೆರಿ ಗುಡ್ ಅಂತ ಹೇಳ್ತೀನಿ ನಾನು. ಲೈಕ್ ಒಂಥರ ಮಸ್ತ್ ಮಜಾ ಬರುತ್ತೆ ನಿಮಗೆ. ಹೈಕ್ಯೂ ಓವರ್ ಆಲ್ ಆಗಿ ನನಗೆ ಎಲ್ಲ ಸೀಸನ್ಸು ಮಸ್ತ್ ಇಷ್ಟ. ಲೈಕ್ ಓವರ್ ಆಲ್ ಆಗಿ 4 ಸೀಸನ್ ರಿಲೀಸ್ ಆಗಿದೆ. ಆ್ಯಂಡ್ 4 ಸೀಸನಲ್ಲಿ ನನಗೆ ಒಂದು 4th ಸೀಸನಲ್ಲಿ ಆ್ಯಕ್ಷನ್, ಲೈಕ್ ವಾಲಿಬಾಲ್ ಆ್ಯಕ್ಷನ್ ಸಖತ್ ಕಮ್ಮಿ ಇದ್ದರೂ ಅದು ಒಂದು ಸ್ವಲ್ಪ ಮಸ್ತ್ ಖಡಕ್ ಸೀಸನ್ ಅಂತ ಹೇಳ್ತೀನಿ. ಯಾಕಂದರೆ ಒಂದು ಸ್ವಲ್ಪ ಮಸ್ತ್ ಇತ್ತು ಅದು ಸಹ. ಲೈಕ್ ಕ್ಯಾರೆಕ್ಟರ್ ಮಧ್ಯೆ ಬಾಂಡ್ ಆಗಿರ್ಬೋದು ಆ್ಯಂಡ್ ಕ್ಯಾರೆಕ್ಟರ್ ಮಧ್ಯೆ ಆ ರಿಲೇಷನ್ಶಿಪ್ ಆಗಿರ್ಬೋದು, ಅವ್ರ ಡೆಡಿಕೇಶನ್ ಏನು ಆ ಟೀಮ್ಗೋಸ್ಕರ, ಕರಾಸನೋ ಅಂತ ಒಂದು ಸ್ಕೂಲ್ ಟೀಮ್ ಏನಿದೆ ಅದಕ್ಕೆ ಅವ್ರ ಡೆಡಿಕೇಶನ್ ಏನು, ವಾಲಿಬಾಲ್ಗೆ ಅವ್ರ ಡೆಡಿಕೇಶನ್ ಏನು ಅನ್ನೋದು ಅದೆಷ್ಟೋ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಆ್ಯಂಡ್ ಬಟ್ ಎಷ್ಟೋ ಜನಗೆ ಸೀಸನ್ 4 ಇಷ್ಟ ಆಗಿಲ್ಲ. ಯಾಕಂದರೆ ವಾಲಿಬಾಲ್ದು ಅಷ್ಟೇನು ಆ್ಯಕ್ಷನ್ ಇದೆ. ಲಾಸ್ಟಲ್ಲಿ ಎಪಿಸೋಡ್ಸಲ್ಲಿ ಸ್ವಲ್ಪ ಆ್ಯಕ್ಷನ್ ತೋರಿಸಿದ್ದಾರೆ. ಲೈಕ್ ಆ್ಯಕ್ಷನ್ ಅಂದರೆ ಒಂದು ಸ್ವಲ್ಪ ವಾಲಿಬಾಲ್ ಮ್ಯಾಚಸ್ ಆಗಿರ್ಬೋದು. ಸೊ ಅದ್ರ ಬಗ್ಗೆ ನಾವು ಮುಂದೆ ಮಾತಾಡೋಣ ಆ್ಯಕ್ಷನ್ ಬಗ್ಗೆ. ಸೊ ವಾಲಿಬಾಲ್ ಆ್ಯಕ್ಷನ್ ಸ್ವಲ್ಪ ಕಮ್ಮಿ ತೋರಿಸಿದ್ರು. ಆಸ್ ಐ ಸೈಡ್ ಕ್ಯಾರೆಕ್ಟರ್ಸ್ದು ಬಾಂಡ್, ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಮುಂದೆ ಬರೋ ಸೀಸನ್ಸ್ಗೆ ಹೆಲ್ಪ್ ಮಾಡಿದ್ದಾರೆ ಇದು ಸೀಸನ್ 4ಇಂದ. ಆ್ಯಂಡ್ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಆ್ಯಕ್ಷನ್ ಬ್ರೋ, ಇದರ ಆ್ಯಕ್ಷನ್ ಲೈಕ್ ಏನಂತ ಹೇಳ್ಬೇಕು ನನಗೆ ಗೊತ್ತಿಲ್ಲ. ಬಿಕಾಸ್ ಇದರ ಆ್ಯಕ್ಷನ್ ಯಾವುದು ಶಾನೆನ್ ಆನಿಮೆಗೆ ಕಮ್ಮಿ ಇಲ್ಲ, ಯಾವುದು ಆ್ಯಕ್ಷನ್ ಆನಿಮೆಗೆ ಕಮ್ಮಿ ಇಲ್ಲ ಅಂತೀನಿ. ಇದು ಓವರ್ ಆಲ್ ಆಗಿ ಒಂದು ವಾಲಿಬಾಲ್ ಕಡೆ ಆಗಿದ್ರು ಇದರ ಆ್ಯಕ್ಷನ್ ಬೇರೆ ಲೆವೆಲ್ ಅಂತೀನಿ ನಾನು. ಯಾಕಂದರೆ ಇದ್ರ ಬಗ್ಗೆ ನಾನು ಏನು ಮಾತಾಡಬೇಕು, ಮೈ ಗಾಡ್, ಲೈಕ್ ಎಷ್ಟು ಇಷ್ಟ ಗೊತ್ತಾ ನನಗೆ ಇದರ ಆನಿಮೆ. ಲೈಕ್ ಇವಾಗೂ ಸಹ ನಾನು ಲೈಕ್ ಎಲ್ಲಾದರೂ ರೀಲ್ಸ್ ನೋಡಿದ್ರೆ ಲೈಕ್ ಇವಾಗೂ ಸಹ ನಾನು ಆ ರೀಲ್ನ ಫುಲ್ ನೋಡ್ತೀನಿ. ಇವಾಗ ಲೈಕ್ ಸ್ಕ್ರಾಲ್ ಅಂತೂ ಮಾಡೋಕ್ಕೋಗಲ್ಲ ನಾನು. ಇವಾಗ ಒಂದು ಸಹ ಹೈಕ್ಯೂದು ರೀಲ್ ಸ್ಕ್ರಾಲ್ ಮಾಡಿಲ್ಲ, ಫುಲ್ ಟು ಫುಲ್ ನೋಡ್ತೀನಿ ನಾನು. ಲೈಕ್ ನೀವು ಬೇಗ ನನಗೆ ಕಳ್ಸೋದು ನಾನು ಫುಲ್ ಟು ಫುಲ್ ನೋಡ್ತೀನಿ, ಪ್ರತಿಯೊಂದು ಡೀಟೇಲ್ಸ್ ಸಹ ನೋಡಿರ್ತೀನಿ ಪ್ರತಿಯೊಂದು ಬಾರಿ. ಯಾಕಂದರೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅಷ್ಟು ಮಸ್ತ್ ಇದೆ ಇರೋದು ಆ್ಯಕ್ಷನ್ ಆಗಿರ್ಬೋದು. ಲೈಕ್ ವಾಲಿಬಾಲ್ ಆ್ಯಕ್ಷನ್, ನಾವು ವಾಲಿಬಾಲ್ ಆ್ಯಕ್ಷನ್ ಬಗ್ಗೆ ಮಾತಾಡಿದ್ರೆ ಐ ಗೆಸ್ ಹೈಕ್ಯೂ ಅಷ್ಟು ಸಗದಾಗಿ ಆನಿಮೆನೂ ಕೊಡಲ್ಲ ಗುರು. ಲೈಕ್ ಯಾಕಂದರೆ ಸ್ಪೋರ್ಟ್ಸ್ ಆನಿಮೆ ಪರವಾಗಿ ಮಾತಾಡಿದ್ರೆ ಇದು ಆ ಅಡ್ರಿನಲಿನ್ ರಶ್ ಆಗಿರ್ಬೋದು, ಆ ಮೋಟಿವೇಶನ್ ಆಗಿರ್ಬೋದು, ಆ ಚಿಲ್ ಮೂಮೆಂಟ್ಸ್ ಆಗಿರ್ಬೋದು ಫೀಲ್ ಮಾಡುತ್ತಲ್ಲ. ನಿಮಗೆ ಗೊತ್ತು ನೀವು ನೋಡ್ತಿರೋದು ಒಂದು ಆನಿಮೆ, ಒಂದು ಸ್ಕ್ರೀನಲ್ಲಿ ಇರೋ ಒಂದು ಆನಿಮೆ ನೋಡ್ತಿದ್ದೀರಾ ಅಂದ್ಬಿಟ್ಟು, ಬಟ್ ಆದರೂ ನಿಮ್ಮ ಬಾಡಿಯಲ್ಲಿ ಫೀಲ್ಸ್ ಲೈಕ್ ಆ ಚಿಲ್ಸ್ ರನ್ ಆಗ್ತವೆ. ಫಾರ್ ಎಕ್ಸಾಂಪಲ್ ನಿಮಗೆ ಏನಾದರೂ ಕೊಡಬೇಕು ಅಂದರೆ ಲೈಕ್ ಈ ಕ್ಯಾರೆಕ್ಟರ್ ಏನಿದಾನ ಇವನು ಆ ಶಿರತೋರಿಜಾವಾ ಕ್ಯಾಪ್ಟನ್ನ ಬ್ಲಾಕ್ ಮಾಡ್ತಾನಲ್ಲ, ಬ್ಲಾಕ್ ಮಾಡಿಬಿಟ್ಟು ಅವ್ನು ಸ್ಕ್ರೀಮ್ ಮಾಡ್ತಾನಲ್ಲ ಅಂದ್ಬಿಟ್ಟು
ಸೊ ಆ ಮೂಮೆಂಟ್ ಇದಲ್ಲ ಲೈಕ್ ಪ್ಯೂರ್ ಗೂಸ್ ಬಂಪ್ಸ್ ಅನ್ಬೋದು, ಪ್ಯೂರ್ ಚಿಲ್ಸ್ ಅನ್ಬೋದು. ಯಾಕಂದರೆ ಅದು ಸಡನ್ನಾಗಿ ಅದು ಪೇಸಿಂಗ್ ಡೆವಲಪ್ ಮಾಡಿದಾರಲ್ಲ, ಆ ಬಿಲ್ಡಪ್ ಏನು ಕೊಡ್ತಾರಲ್ಲ ಬ್ರೋ, ಇದು ನೆಕ್ಸ್ಟ್ ಲೆವೆಲ್ ಅಂತೀನಿ ನಾನು. ಯಾಕಂದರೆ ಅದ್ರ ಹಿಂದೆ ಅವರು ಏನೇನೋ ತೋರಿಸ್ತಾರೆ ಅವ್ನ ಪರವಾಗಿ. ಲೈಕ್ ಒಂದು ಹೋಲ್ ಎಪಿಸೋಡ್ ಅವ್ನ ಕಡೆ ದೃಷ್ಟಿ ಇಟ್ಟಿರ್ತಾರೆ, ಲೈಕ್ ಅವ್ನ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತಿರ್ತಾರೆ, ಅವ್ನು ಹೆಂಗೆ ನೋಡ್ತಿದ್ದಾನೆ, ಅವ್ನಿಗೆ ವಾಲಿಬಾಲ್ ಅಂದರೆ ಇಷ್ಟನಾ ಇಲ್ಲ ಅಂದ್ಬಿಟ್ಟಿಲ್ಲ ನಮಗೆ ತೋರಿಸ್ತಾ ಇರ್ತಾರೆ. ನೀವು ಏನಾಗ್ತೈತೆ ಅಂದ್ಕೊಂಡಿರ್ತೀರ, ಬಟ್ ಆ ಬ್ಲಾಕ್ ಮಾಡಿದಾಗ ಲೈಕ್ ಆ ಸ್ಕ್ರೀನ್ ಬರೋದಲ್ಲ ಬ್ರೋ, ನಮ್ಮ ಜೊತೆ ಆ ಆನಿಮೆ ಇರೋರು ಸಹ ಶಾಕ್ ಹೋಗ್ತಾರೆ, ಅವ್ರ ಜೊತೆ ನಾವು ಸಹ ಶಾಕ್ ಹೋಗ್ತೀವಿ. ಆ ಲೆವೆಲಲ್ಲಿ ಇರುತ್ತೆ. ಆ್ಯಂಡ್ ಅದು ಬಿಟ್ಟರೆ ಇನ್ನು ಲೈಕ್ ಅದ್ರ ಬಗ್ಗೆ ಎಷ್ಟೋ ಇದಾವೆ ಗುರು. ಲೈಕ್ ಆ ಶಿರೋತರ ಇದಾವ ಕ್ಯಾಪ್ಟನ್ ಏನಿದ್ದಾನೆ ಅವನ ಮುಂದೆ ಲೈಕ್ ಫಸ್ಟ್ ಎನ್ಕೌಂಟರ್ ಆಗುತ್ತೆ ನಮ್ಮ ಹಿನಾಟದು ಮತ್ತು ಕಾಗೆಯಮ್ಮದು. ಅದು ಆದಾಗ ಬಾಲ್ ಮುಂದೆ ಬಂದಾಗ ಆ ಬಾಲ್ ಮೇಲೆ ಬರುತ್ತೆ, ನಮ್ಮ ಹಿನಾಟ ಫಾಸ್ಟ್ ಹೋಗ್ಬಿಟ್ಟು ರನ್ ಹಿಡಿತಾನೆ. ಅದ್ರ ಬಗ್ಗೆ ನಾನು ವಿಡಿಯೋ ತೋರಿಸ್ಬೋದು, ಬಟ್ ಕಾಪಿರೈಟ್ ಸ್ವಲ್ಪ ಭಯ ಆಗುತ್ತೆ ಏನು ಮಾಡೋದು. ಸೊ ಅದು ಎಗರ್ಬಿಟ್ಟು ಅವ್ನು ಕ್ಯಾಚ್ ಹಿಡಿಯೋಗಿರ್ಬೋದು, ಲೈಕ್ ಅವನದು ಹಿನಾಟದು ಸ್ಟೇರ್ ಆಗಿರ್ಬೋದು, ಲೈಕ್ ಒಂಥರ ಹಿಂಗೆ ನೋಡ್ತಾ ಇರ್ತಾನೆ ಅಲ್ಲಿ. ಬ್ರೋ ಈ ಥರದ್ದು ಸ್ಟೇರ್ಸ್ ಬಗ್ಗೆ ನಾನು ಏನಂತ ಮಾತಾಡಲಿ, ಲೈಕ್ ಪ್ರತಿಯೊಂದು ಸ್ಟೇರ್ಸ್ ಒಂಥರ ಯಾವ ಲೆವೆಲಲ್ಲಿ ಗುಸ್ಕೊಂಡು ಬರುತ್ತೆ ಅಂತ ಒಂಥರ ಬಾಡಿ ಲೆವೆಲ್ ಚಿಲ್ಸ್, ಲೈಕ್ ಒಂಥರ ಸ್ಪೈನ್ ಚಿಲ್ಲಿಂಗ್ ಮೂಮೆಂಟ್ ಅಂತಾರಲ್ಲ ಆ ಲೆವೆಲಲ್ಲಿ ಸ್ಟೇರ್ಸ್ ಬರ್ತವೆ. ಲೈಕ್ ಒಂಥರ ಸುಮ್ಮನೆ ಕಾನ್ಸ್ಟೆಂಟ್ ಆಗಿರ್ತಾರೆ, ಬರೀ ಕಣ್ಣುಗಳು ಮಾತ್ರ ಒಂಥರ ಆ ಮುಖ ಮಾತ್ರ ಕಾನ್ಸ್ಟೆಂಟ್ ಆಗಿರುತ್ತೆ, ಎಮೋಷನ್ ಇರಲ್ಲ, ಬಟ್ ಸುಮ್ಮನೆ ಸ್ಟೇರ್ ಮಾಡ್ತಿರ್ತಾರೆ. ಎಕ್ಸೈಟ್ಮೆಂಟ್ ಆಗಿರ್ಬೋದು. ಏನಂತ ಹೇಳ್ತಾ ಇದ್ದೀನಿ, ನಾನು ನಿಜಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇದ್ರೆ ನನಗೆ ಇವಾಗ ಚಿಲ್ಸ್ ಬರ್ತಿದ್ದಾವೆ. ಸೊ ಜಾಸ್ತಿ ಮಾತಾಡೋಕೆ ಹೋಗಲ್ಲ ಸರ್, ಜಾಸ್ತಿ ಮಾತಾಡಿದ್ರು ಸ್ವಲ್ಪ ಸ್ಪಾಯ್ಲರ್ ಆಗುತ್ತೆ. ಯಾಕಂದರೆ ಇವೆಲ್ಲ ಸೀನ್ಸು ಮಸ್ತ್ ಸೀನ್. ಸೊ ನಾನು ಸ್ಪಾಯ್ಲರ್ ಕೊಡಬೇಕು ಅನ್ಸ್ಕೊತಾ ಇಲ್ಲ. ಸೊ ಬೆಸ್ಟ್ ಅಂತೀನಿ ನಾನು ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಯಾಕಂದರೆ ಜಾಸ್ತಿ ಮಾತಾಡೋದು ಸ್ಪಾಯ್ಲರ್ ಕೊಟ್ಬಿಡ್ತೀನಿ ಪಕ್ಕ. ಯು ಡೋಂಟ್ ನೋ ಮಿ, ನಾನು ಒಂಥರ ಸಖತ್ ಸ್ಪಾಯ್ಲರ್ ಗೀಗಿದ್ದಾಗ. ಯಾಕಂದರೆ ನಾನು ಸ್ಪಾಯ್ಲರ್ ಸಖತ್ತಾಗಿ ಬೇಗ ಒಂಥರ ಟಕ ಒಳ್ಳೆ ಗನ್ ಬುಲೆಟಲ್ಲಿ ಬಿಟ್ಟಂಗ್ಬಿಡ್ತೀನಿ ನಾನು. ಬಟ್ ಆ್ಯಂಡ್ ಅವಾಗ ನಾವು 4th ಸೀಸನ್ ಬಗ್ಗೆ ಮಾತಾಡ್ತಾ ಇದ್ರೆ, ಲೈಕ್ ಆಸ್ ಐ ಸೆಡ್ ಅವರು ಒಂದು ಕ್ಯಾರೆಕ್ಟರ್ನ ಡೆವಲಪ್ ಮಾಡ್ತಾ ಈ ಕೆಲಸನ ಟೀಮ್ನ ಡೆವಲಪ್ ಮಾಡ್ತಾರಲ್ಲ. ಸೊ ಈ ಡೆವಲಪ್ ಮಾಡಿ ಅವರು 5th ಸೀಸನ್ನ ಒಂದು ಲೈಕ್ 5th ಸೀಸನ್ ಆಗಿರ್ಬೋದು. ಇವಾಗ ಬೇಕಾದರೆ ನಮ್ಮ Feb 14th 16th ಮೂವಿ ಬರ್ತಿದೆ. ಸೊ ಅದನ್ನು ಆರ್ಕ್ನ ಡೆವಲಪ್ ಮಾಡ್ತಾರಲ್ಲ, ಆ ಆರ್ಕ್ ಡೆವಲಪ್ಗೋಸ್ಕರ ಸೀಸನ್ 4ರಲ್ಲಿ ಒಂದು ಸ್ವಲ್ಪ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಅದರ್ ದ್ಯಾನ್ ದ್ಯಾಟ್ ನಾನು ಮಾಂಗ ಸಹ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ. ಸೊ ನಿಮಗೆ ಬೇಕು ಅಂದರೆ ನಾನು ಅದ್ರದ್ದು ಒಂದು ಹೊಸ ವೀಡಿಯೋ ಮಾಡ್ತೀನಿ ಸ್ಪಾಯ್ಲರ್ ಜೊತೆ. ಸೊ ಅದನ್ನು ನೋಡಬೇಕು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ಬೇಕಾ ಬೇಡ ಅನ್ನೋದು ಕೆಳಗಡೆ ಕಮೆಂಟ್ ಮಾಡಿಬಿಡ್ರಿ, ಸರಿನಾ? ಸೊ ನಾವು ಈ ಹೈಕ್ಯೂ ಆನಿಮೆ ಬಗ್ಗೆ ಮಾತಾಡಿದ್ರೆ, ಈ ಹೈಕ್ಯೂ ಆನಿಮೆ ಅನ್ನೋದು ಒಂದು ಕರಾಸುನೋ ಅನ್ನೋ ಒಂದು ಟೀಮ್ ಮೇಲೆ ಜಾಸ್ತಿ ಫೋಕಸ್ ಆಗಿರುತ್ತೆ. ಆ್ಯಂಡ್ ಇದು ನಮಗೆ ಏನು ತಿಳಿಸುತ್ತೆ ಅಂದರೆ, ವಾಲಿಬಾಲ್ ಅನ್ನೋದು ಒಂದು ಟೀಮ್ ಗೇಮು. ಆ್ಯಂಡ್ ಆ ಟೀಮ್ ಸ್ಪಿರಿಟ್ ಇಂಪಾರ್ಟೆನ್ಸ್ ಏನು ಅನ್ನೋದನ್ನು ತೋರಿಸುತ್ತೆ ಈ ಆನಿಮೆ. ಆ್ಯಂಡ್ ಐ ಗೆಸ್ ಇಟ್ ಡಸ್ ಇಟ್ ಜಾಬ್ ವೆರಿ ವೆಲ್ ಅಂತ ಹೇಳ್ಬೋದು. ಆ್ಯಂಡ್ ಕರಾಸುನೋ ಟೀಮ್ ಬಗ್ಗೆ ಮಾತಾಡಿದ್ರೆ, ಆ ಟೀಮ್ದು ಜರ್ನಿ ಆಗಿರ್ಬೋದು, ಆ ಡೆವಲಪ್ಮೆಂಟ್ ಆಗಿರ್ಬೋದು, ಬಾಂಡ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು ಪ್ಲೇಯರ್ಸ್ ಮಧ್ಯೆ, ಸೊ ಇದನ್ನು ತೋರಿಸುತ್ತೆ. ಆ್ಯಂಡ್ ಆ ಚಾಲೆಂಜಸ್ ಫೇಸ್ ಮಾಡಿದಾಗ ಅವ್ರ ರಿಯಾಕ್ಷನ್ ಆಗಿರ್ಬೋದು, ಅವ್ರದ್ದು ಸೆಟ್ ಬ್ಯಾಕ್ ಆಗಿರ್ಬೋದು, ಇಲ್ಲಾಂದರೆ ಅವ್ರು ನೆವರ್ ಗಿವ್ ಅಪ್ ಅನ್ನೋ ಒಂದು ಹೋಪ್ ಆಗಿರ್ಬೋದು, ಎಲ್ಲ ತೋರಿಸುತ್ತೆ ಈ ಆನಿಮೆ. ಆ್ಯಂಡ್ ಮಸ್ತಾಗಿ ತೋರಿಸುತ್ತೆ. ಆನಿಮೇಷನ್ ಬಗ್ಗೆ ಮಾತಾಡಿದ್ರೆ ಈ ಆನಿಮೆದು ಲೈಕ್ ಒಂದು ಸ್ವಲ್ಪ ಪೀಕ್ ಅಂತೀನಿ ನಾನು. ಯಾಕಂದರೆ ಲೈಕ್ ಆನಿಮೇಷನ್ದು ಆ ವಾಲಿಬಾಲ್ ಆ್ಯಕ್ಷನ್ ಯಾವಾಗ ಪ್ಲೇ ಆಗುತ್ತೆ, ವಾಲಿಬಾಲ್ ಯಾವಾಗ ಮ್ಯಾಚಸ್ ಶುರು ಆಗ್ತವೆ, ಆ ಟೈಮಲ್ಲಿ ಲೈಕ್ ಒಂದು ಸ್ವಲ್ಪ ಐ ಗೆಸ್ ಲೈಕ್ ಏನೋ ತೊಗೊಂಬಿಟ್ಟಿರೋದು ಏನು ಗೊತ್ತಿಲ್ಲ, ಲೈಕ್ ಏನಂತಾರೆ ಸಸ್ಟೆನೇಷನ್ ಏನು ಮಾಡಿರ್ತಾರೋ ಗೊತ್ತಿಲ್ಲ. ಬಟ್ ಆನಿಮೇಷನ್ ಎಷ್ಟು ಫ್ಲೂಯಿಡ್ ಆಗಿ ಬರುತ್ತೆ ಅಂದರೆ, ಎಷ್ಟು ಮಸ್ತಾಗಿರುತ್ತೆ ಅಂದರೆ, ಲೈಕ್ ಯು ಕ್ಯಾನ್ ಸಿ ಅ ಪರ್ಟಿಕ್ಯುಲರ್ ಫ್ರೇಮ್ ವೆನ್ ಎವರ್ ಯು ವಾಂಟ್ ಅಂತ ಹೇಳ್ಬೋದು. ಲೈಕ್ ನಿಮಗೆ ಯಾಕಾದ್ರೂ ನಿಮಗೆ ಈ ಫ್ರೇಮ್ ಬೇಕು ಅಂದರೆ ನೀವು ಅಕಸ್ಮಾತ್ ಆ ಫ್ರೇಮ್ನ ಆರಾಮಾಗಿ ತೊಗೊಂಡು ವಾಲ್ ಪೇಪರ್ಗೆ ಆಗ್ಬಿಡು. ಅಷ್ಟು ಫ್ಲೂಯಿಡ್ ಆಗಿತ್ತು, ಅಷ್ಟು ಮಸ್ತ್ ಐತೆ ಒಂದೊಂದು. ಲೈಕ್ ಆ ಸಿನಿಮ್ಯಾಟೋಗ್ರಫಿ ಆಗಿರ್ಬೋದು, ಇಲ್ಲಾಂದರೆ ಆ ಪ್ಯಾನಲ್ಸ್ ಆಗಿರ್ಬೋದು, ಆ ಲೈಕ್ ಒಂದು ಸ್ವಲ್ಪ ಫ್ರೇಮ್ಸ್ನ ಸೆಟ್ ಮಾಡಿದಾರಲ್ಲ, ಲೈಕ್ ಬೆಸ್ಟ್ ಅಂತೀನಿ ಆನಿಮೇಷನ್ದು. ಯಾಕಂದರೆ ಲೈಕ್ ಸರ್ವ್ ಮಾಡಿದಾಗ ಲೈಕ್ ಅದರಲ್ಲಿ ಒಂದು ಕ್ಯಾರೆಕ್ಟರ್ದು ಲೈಕ್ ಎಷ್ಟು ದಿನಗಳಾಯಿತು ಹೆಸರು ಜ್ಞಾಪಕ ಇಲ್ಲ, ಬಟ್ ಅದರಲ್ಲಿ ಒಂದು ಕ್ಯಾರೆಕ್ಟರ್ ಸರ್ವ್ ಮಾಡ್ತಾರೆ ಬ್ರೋ. ಅವ್ನು ಸರ್ವ್ ಮಾಡಿದಾಗ ಓ ಮೈ ಗಾಡ್, ಲೈಕ್ ಆ ಬಾಲ್ದು ತಗಲ್ದಾಗ ಒಂದು ಸ್ವಲ್ಪ ಆ ಮೂಮೆಂಟ್ ಆಗಿರ್ಬೋದಲ್ಲ, ಬಾಲ್ದು ಒಂದು ಸ್ವಲ್ಪ ಅದು ಪ್ರೆಷರ್ ಆಗಿರೋದಲ್ಲ, ಆ ಬಾಲ್ ಮೇಲೆ ಪ್ರೆಷರ್ ನೋಡಿದಾಗ ಅದು ಆಗಿರ್ಬೋದು, ಇಲ್ಲಾಂದರೆ ಆ ಮೂಮೆಂಟ್ಸ್ ಆಗಿರ್ಬೋದು. ಲೈಕ್ ಒಂದು ಕಡೆ ಅವನು ಹಿಂಗೆ ಮಾಡಿದಾಗ ಫಸ್ಟ್ ಎಲ್ಲ ಬೀಟ್ ಎಲ್ಲ ನಡೀತಾ ಇರೋದು ಒಂದು ಸ್ವಲ್ಪ ನಡೀತಾ ಇರುತ್ತೆ, ಬಟ್ ಅವ್ನು ಮಾಡಿದಾಗ ಸಕ್ಕಂತ ಮಾಡ್ತಾನೆ. ಸರ್ವ್ ಮಾಡಿದಾಗ ಲೈಕ್ ಸಡನ್ನಾಗಿ ಸ್ಟಾಪ್ ಆಗುತ್ತೆ ಎಲ್ಲ ಮ್ಯೂಸಿಕ್ಕು ಬ್ರೋ. ಅದು ಬಂದಾಗ ಹೆಂಗಿರುತ್ತೆ ಗೊತ್ತಾ, ಲೈಕ್ ಅವ್ನು ಪ್ರತಿಯೊಂದು ಸರ್ವ್ ಮಾಡಿದಾಗ ಅದು ಹಿಂಗೆ ಮಾಡಿಬಿಟ್ಟು ಹಿಂಗೆ ನಿಲ್ಲಿಸ್ತಾನೆ. ಓ ಮೈ ಗಾಡ್ ಅನ್ಬೋದು ನೀವು ನಿಜವಾಗ್ಲೂ ಅದನ್ನು ನೋಡಿಬಿಟ್ಟು. ಒಂಥರ ಮಸ್ತ್ ಇರುತ್ತೆ ನಿಜವಾಗ್ಲೂ. ನನಗಂತೂ ಮಸ್ತ್ ಇಷ್ಟ ಆಯ್ತಾರೆ ಆ್ಯನಿಮೇಷನ್. ಆ್ಯಂಡ್ ನಾನು ಲೈಕ್ ಆ್ಯಸ್ ಎ ಸೆಡ್, ನನಗಂತೂ ಲೈಕ್ ಇವಾಗೂ ನಾನು ರಿವಾಚ್ ಮಾಡೋಕೆ ರೆಡಿ ಆಗಿದ್ದೀನಿ, ಬಟ್ ಏನು ಅಂದರೆ ಟೈಮ್ ಸಿಗ್ತಿಲ್ಲ ಅಷ್ಟು ನನಗೆ. ಆ್ಯಂಡ್ ಐ ಕ್ಯಾನ್ ರಿವಾಚ್ ಹೌ ಮೆನಿ ಟೈಮ್ಸ್ ಐ ವಾಂಟ್. ಇದು ಹೈಕ್ಯೂ ಅದೊಂದು ಆ್ಯನಿಮೆ
ಎಷ್ಟು ಸಲ ಬೇಕಾದ್ರೂ ರಿವಾಚ್ ಮಾಡ್ಬೋದು, ನಿಮಗೆ ಬೋರ್ ಅನ್ಸಲ್ಲ ಆ ಆ್ಯನಿಮೆ. ಆ್ಯಂಡ್ ಅದೇ ಸೈಡ್ ನಾನು ಬಯಾಸ್ ಆಗಿರೋ ಕಾರಣ ಇದರಲ್ಲಿ ನಾನು ನೆಗೆಟಿವ್ಸ್ ನನಗೆ ಹುಡುಕೋಕ್ಕಾಗ್ತಿಲ್ಲ. ನಿಮಗೇನಾದರೂ ಇದರಲ್ಲಿ ಏನಾದರೂ ನೆಗೆಟಿವ್ಸ್ ಅನ್ಸಿದ್ರೆ ಕೆಳಗಡೆ ಕಮೆಂಟ್ ಮಾಡಿರಿ. ಒಂದು ನೆಗೆಟಿವ್ ಏನೈತೆ, ಒಂದು ಸ್ವಲ್ಪ ಸ್ಲೋ ಅನಿಸುತ್ತೆ, ಲ್ಯಾಗ್ ಅನಿಸುತ್ತೆ ಒಂದೊಂದು ಕಡೆ, ಬಟ್ ಅದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ಗೋಸ್ಕರ. ಸೊ ಸರಿನಾ, ಲೈಕ್ ಅದರ್ ದ್ಯಾನ್ ದಾಟ್ ನನಗೇನಂತ ಪ್ರಾಬ್ಲಮ್ ಏನು ಅನಿಸಿಲ್ಲ ಇದರಲ್ಲಿ. ಸೊ ನಿಮಗೆ ಏನಾದರೂ ಅನ್ಸಿದ್ರೆ ಕೆಳಗಡೆ ಕಮೆಂಟ್ ಮಾಡಿಬಿಟ್ರಿ. ನನಗೆ ಈ ವಿಡಿಯೋ ಮಾಡಿದ ಉದ್ದೇಶ ಏನು ಅಂದರೆ, ನೀವು ಅಕಸ್ಮಾತ್ ಈ ಹೈಕ್ಯೂ ಆ್ಯನಿಮೆ ನೋಡಿಲ್ಲ ಅಂದರೆ ಪ್ಲೀಸ್ ಗೋ ಆ್ಯಂಡ್ ವಾಚ್ ಇಟ್ ಬ್ರೋ. ಯು ಆರ್ ಮಿಸ್ಸಿಂಗ್ ಒನ್ ಆಫ್ ದ ಬೆಸ್ಟ್ ಆ್ಯನಿಮೆ ಸೀರೀಸ್ ಅಂತ ಹೇಳ್ಬೋದು. ಯಾಕಂದ್ರೆ ಅದು ಶುರುವಾದಾಗಿಂದ ಇವಾಗವರೆಗೂ ಅದೇನು ನಡೀತೈತೆ, ಲೈಕ್ ಅದು ಅಷ್ಟು ಸಗದಾಗಿ ಇದೆ ಅಂತ ಅನ್ನೋ ಒಂದೇ ಕಾರಣಕ್ಕೆ ಅದು ಸೀಸನ್ 4ವರೆಗೂ ಬಂದೈತೆ. ಆ್ಯಂಡ್ ಇವಾಗೂ ಮಸ್ತ್ ನಡೀತೈತೆ, ಮುಂದೆ ಸಹ ನಡೆಯುತ್ತೆ. ಯಾಕಂದರೆ ಇನ್ನೂ ಸ್ಟೋರಿ ಮುಗಿದಿಲ್ಲ, ಮುಂದೆ ಇನ್ನೂ ಎಷ್ಟೋ ನಡಿಬೇಕು ಸ್ಟೋರಿ. ಸೊ ಅದ್ರ ಬಗ್ಗೆ ಮುಂದೆ ಯಾವುದಾದ್ರೂ ವಿಡಿಯೋಲಿ ಮಾತಾಡೋಣ. ಸೊ ನಿಮಗೆ ಅಕಸ್ಮಾತ್ ಇನ್ನು ನೋಡಿಲ್ಲ ಅಂದರೆ ಬ್ರೋ ಗೋ ಆ್ಯಂಡ್ ವಾಚ್ ಇಟ್ ಔಟ್. ಆ್ಯಂಡ್ ನಿಮಗೆ ಈ ರಿವ್ಯೂ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿಬಿಡ್ರಿ ಮತ್ತು ಶೇರ್ ಮಾಡಿಬಿಡ್ರಿ ಈ ವಿಡಿಯೋನ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಯಾಕಂದರೆ ಇಂಥ ವಿಡಿಯೋಗಳು ಬರ್ತಾ ಇರ್ತವೆ. ಹೋಗ್ತಾ ಇದ್ರೆ ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೇನು ಪ್ರಾಬ್ಲಮ್ ಆಗಲ್ಲ. ಆ ರೆಡ್ ಬಟನ್ನ ಗ್ರೇ ಮಾಡಿಬಿಡ್ರಿ. ಈ ನಡುವೆ ಯೂಟ್ಯೂಬ್ ಅವರು ಅದನ್ನು ವೈಟ್ ಬಟನ್ ಮಾಡಿಬಿಟ್ಟವ್ರೆ, ಬಟ್ ಯಾವುದೋ ಒಂದು ಬಟನ್ನ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದನ್ನು ಸಬ್ಸ್ಕ್ರೈಬ್ಡ್ ಅಂತ ಮಾಡಿಬಿಟ್ಟು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿಬಿಡ್ರಿ. ಯಾಕಂದರೆ ನಾನು ಅದರ್ ದ್ಯಾನ್ ಆ್ಯನಿಮೆ ರಿವ್ಯೂಸ್ ಲೈಕ್ ರಿಯಾಕ್ಷನ್ ವೀಡಿಯೋಸ್ ಮಾಡ್ತೀನಿ. ಸೊ ಬರೀ ನೀವು ಆ್ಯನಿಮೆ ರಿವ್ಯೂಸ್ ನೋಡೋ ಕಾರಣ ನೋಟಿಫಿಕೇಶನ್ ಆನ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ. ಸೊ ಪರವಾಗಿಲ್ಲ, ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋಲಿ. ಸೊ ಟಿಲ್ ದ್ಯಾನ್ ಟೇಕ್ ಕೇರ್ ಆ್ಯಂಡ್ ಬಾಯ್.